ಶ್ರೀ ಗುರು ರಾಘವೇಂದ್ರಾಯ ನಮಃ. ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರಾ ಅವ್ರಿಗೆಲ್ಲರಿಗೂ ನನ್ನ ನಮಸ್ಕಾರನ ತಿಳಿಸ್ತಾ, ಈ ವಿಡಿಯೋದಲ್ಲಿ ರಾಯರಿಂದ ನನಗೆ ಒಂದು ಅನುಭವ ಆಯಿತು. ಇವತ್ತು ಅದನ್ನು ತಿಳಿಸೋಣ ಅಂತ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಅದು ಈ ವಿಡಿಯೋ ಶುರು ಮಾಡೋದಕ್ಕೂ 10 ನಿಮಿಷಕ್ಕೂ ಮುಂಚೆ ನನಗಾಗಿದ್ದಂಥ ಅನುಭವ. ಈ ಅನುಭವ ತುಂಬ ಸಲ ನನಗೆ ಆಗಿತ್ತು. ಆದರೆ ನಾನು ಅದನ್ನು ಯಾವಾಗ ನಮ್ಮ ಮನೆಯವ್ರ ಜೊತೆ ಹೇಳಿದಾಗಲೂ ಅದಕ್ಕೆ ಒಂದು ಸೈಂಟಿಫಿಕ್ ಆಗಿ ಹೇಳಿಬಿಡ್ತಿದ್ರು. ಸರಿ, ನಾನು ಸುಮ್ಮನಾಗ್ತಿದ್ದೆ, ಇರಬೇಕೇನೋ ಇದೇ ಸತ್ಯ ಏನೋ ಅಂತ ಅಂದ್ಕೊಂಡು. ಆದರೆ ನನಗೆ ಇವತ್ತಾಗಿರೋ ಅನುಭವನ ರಾಯರ ಹತ್ರನೇ ಕೇಳಿಕೊಂಡೆ. ಇದು ಸತ್ಯ ಆಗಿದ್ರೆ ನೀವು ನನಗೆ ಹೇಗಾದರೂ ಸೂಚನೆ ಕೊಡಬೇಕು ಅಂತ ಹೇಳಿ ರಾಯರು ಕೂಡ ಸೂಚನೆ ಕೂಡ ಕೊಟ್ಟರು. ಅದೇನು ಅನ್ನೋದನ್ನ ಈ ವಿಡಿಯೋ ಮೂಲಕ ಕಂಪ್ಲೀಟಾಗಿ ತಿಳಿಸ್ತೀನಿ. ತುಂಬ ಖುಷಿ ಕೂಡ ಆಗ್ತಿದೆ. ಈಗ ಯಾವಾಗ ನನಗೆ ಈ ಅನುಭವ ಆಯಿತು, ಇದೇ ಸಮಯದಲ್ಲಿ ನಾನು ವಿಡಿಯೋ ಮಾಡಿಬಿಡೋಣ, ಆಮೇಲೆ ಸಂಜೆ ಮೇಲೆ ಕೂತ್ಕೊಂಡು ಹೇಳಿದ್ರೆ ಅಷ್ಟೊಂದು ನನ್ನಲ್ಲಿ ಹೇಳಬೇಕು ಅಂದ್ಕೊಂಡ್ರೆ ವಿಚಾರನ ಹೇಳೋಕ್ಕಾಗಲ್ವೇನೋ ಅನ್ನೋ ಕಾರಣಕ್ಕೆ ಈಗಲೇ ವಿಡಿಯೋ ಮಾಡ್ತಾ ಇದ್ದೀನಿ. ಏನಂದರೆ, ಇವತ್ತು ಎಂದಿನಂತೆ ಬೆಳಗ್ಗೆ ಎದ್ದು ರಾಯರಿಗೆ ಪೂಜೆ ಎಲ್ಲ ಸಲ್ಲಿಸಿ ನಂಗೆ ಸ್ವಲ್ಪ ಸಾಲ್ಟೇಜ್ ಆಯಿತು. ಹೂಗಳು, ದಾಸವಾಳದ ಹೂವು ಏನು ಮಾಡೋದು, ಇರೋ ಒಂದು ಹೂವನ್ನೇ ಪೆಟಲ್ಸ್ಗಳು ಮಾಡಿ ರಾಯರಿಗೆ ಮತ್ತು ಕೃಷ್ಣ ಪ್ರತಿಯೊಂದು ದೇವ್ರಿಗೂ ಅಡ್ಜಸ್ಟ್ ಮಾಡಿ ಇಟ್ಟೆಲ್ಲ ಆದಮೇಲೆ ರಾಯರ ಹತ್ರ ನಾನು ಪ್ರಾರ್ಥನೆ ಮಾಡಿಕೊಂಡೆ. ಇವತ್ತಿಂದನೇ ನಾನು ನಿಮ್ಮ ಸೇವೆನ ಶುರು ಮಾಡ್ತೀನಿ ರಾಯರೇ, ಯಾಕಂದರೆ ಗುರುವಾರ ಪೂಜೆ ಆದಮೇಲೆ ವರಮಹಾಲಕ್ಷ್ಮಿ ಹಬ್ಬ ಬರುತ್ತೆ, ಅದಾದಮೇಲೆ ನಿಮ್ಮ ಆರಾಧನೆ ಬರುತ್ತೆ. ಹಾಗಾಗಿ ಕಂಪ್ಲೀಟಾಗಿ ಡೀಪ್ ಕ್ಲೀನಿಂಗ್ ಮಾಡಬೇಕು ಅಂತ ಹೇಳ್ತಾರಲ್ಲ, ಆ ರೀತಿ ಇವತ್ತೇ ಸ್ವಲ್ಪ ಶುರು ಮಾಡ್ಕೊಳ್ತೀನಿ ನಾನು ದೇವ್ರ ಮನೆಯಲ್ಲಿ ಕೆಲಸಗಳನ್ನ ಅಂತ ಹೇಳಿ ಮನೆ ಎಲ್ಲ ಕೆಲಸನೂ ಮುಗಿಸ್ಕೊಂಡು ಮತ್ತೆ ದೇವ್ರ ಮನೆಗೆ ಬಂದೆ. ನಾನು ದೇವ್ರ ಮನೆಗೆ ಬಂದಾಗ ಮಧ್ಯಾಹ್ನ ಸಮಯ, ಬೆಳಿಗ್ಗೆಯಿಂದ ಏನೆಲ್ಲ ಕೆಲಸ ಮಾಡಿದೆ ಅದನ್ನು ಹೇಳ್ತೀನಿ ರಾಯರ ಹತ್ರ. ಇಷ್ಟೊತ್ತಾಯಿತು ರಾಯಪ್ಪ, ನನಗಂತೂ ಟೈಮ್ ಅನ್ನೋದೇ ಸಾಕಾಗಲ್ಲ, ಇಷ್ಟೆಲ್ಲ ಕೆಲಸ ಮಾಡಿ ಬಂದೆ. ಹಾಗೆ ನಿಮ್ಮ ಪಾತ್ರೆಗಳನ್ನ ಒಂದಷ್ಟು ತೊಳೆದು ಒಣಗ್ಸೋದಕ್ಕೆ ಇಟ್ಟಿದ್ದೀನಿ. ಎಲ್ಲ ಆದಮೇಲೆ ಪೇಪರ್ಸು ತಿಕ್ಬಿಡ್ತೀನಿ, ಗುರುವಾರ ತೊಗೊಳ್ತೀನಿ. ಇಷ್ಟು ಮಾಡಿ ಬಂದೆ, ನನಗೆ ಯಾಕಿಂಗ್ ಟೈಮ್ ಆಗುತ್ತೆ ಅಂತ ಹೇಳ್ತಾ ರಾಯರ ಜೊತೆ ತಡ ಮಾಡಲ್ಲ ಅಂತ ಹೇಳಿಬಿಟ್ಟು ಮಧ್ಯಾಹ್ನ ನಾನು ಏನು ಸೇವೆ ಮಾಡ್ತೀನಿ ರಾಯರಿಗೆ ಅದನ್ನು ಶುರು ಮಾಡ್ತಾ ನನಗೆ ಗೊತ್ತಿಲ್ಲದೆ ತುಂಬ ಅಳು ಬರ್ತಿದೆ. ಕಷ್ಟಕ್ಕಂತೂ ಅಲ್ಲ, ಭಕ್ತಿ ಯಾಕೆ ನಾನು ಹಿಂಗೆ ಅಳ್ತಾ ಇದ್ದೀನಿ ಅಂತ ನನಗೆ ಗೊತ್ತಾಗ್ತಿರ್ಲಿಲ್ಲ. ಏನೋ ಒಂಥರ ನಾನು ಅಳ್ತಾ ರಾಯರ ಹತ್ರ ಒಂದು ಕೇಳ್ಕೊಂಡೆ, ನಿಮ್ಮನ್ನ ಈಗ ಹೆಂಗಿದ್ದೀರಾ ಆ ರೀತಿ ನಾನು ನೋಡಬೇಕು, ಅದು ಸಾಧ್ಯ ಆಗುತ್ತಾ ನನಗೆ ನೋಡೋದಕ್ಕೆ, ನನಗೆ ಗೊತ್ತಿಲ್ಲ, ನಿಜವಾಗ್ಲೂ ನಿಮ್ಮನ್ನ ಹೇಗಿದ್ದೀರಾ ಅಂತ ನಾನು ಒಂದ್ಸಲ ನೋಡಬೇಕು ಅಂತ ಮನಸ್ಸಲ್ಲಿ ಅಂದ್ಕೊಂಡು ಪುನಃ ಅಳ್ತಾ ಶ್ಲೋಕಗಳನ್ನೆಲ್ಲ ಹೇಳ್ತಾ ಇದ್ದೆ. ಆಮೇಲೆ ಒಂದ್ಸಲ ಕಪ್ ಕಡೆ ನೋಡ್ತೀನಿ, ಇಲ್ಲಿಟ್ಟಿರೋ ಕಪ್ಪಲ್ಲಿ ಇದ್ದಿದ್ದ ನೀರು ನಾನು ಫುಲ್ ಇಟ್ಟಿದ್ದೆ. ಬೆಳಗ್ಗೆ ಪ್ರತಿದಿನ ರಾಯರಿಗೆ ನಾನು 1 ಕಪ್ ನೀರು ಹಾಗೆ 1 ಕಪ್ ಹಾಲು ಇಡ್ತೀನಿ. ಹಾಲನ್ನ ಮಧ್ಯಾಹ್ನ ಬಂದಾಗ ತೆಗೆದಿಟ್ಕೊಳ್ತೀನಿ, ನಾನೇ ಕುಡ್ಕೊಳ್ತೀನಿ. ನೀರು ನೋಡಿದ್ರೆ ಖಾಲಿಯಾಗಿತ್ತು. ಇದು ನನಗೆ ಒಂದು 4-5ನೇ ಸಲ ನಮ್ಮ ಮನೇಲಿ ಆಗಿರೋದು. ನಾನು ಹೇಳಿದಾಗೆಲ್ಲ ನಮ್ಮ ಮನೆಯವ್ರು ಹೇಳ್ತಾರೆ ಅದು ಆವಿ ಆಗುತ್ತೆ ಅಂತ ಹೇಳ್ತಿದ್ರು. ಚಳಿಗಾಲದಲ್ಲೂ ಆವಿ ಆಗುತ್ತೆ, ಬೇಸಿಗೆಗಾಲದಲ್ಲೂ ಆವಿ ಆಗುತ್ತೆ ಅಂತ ಹೇಳ್ಕೊಂಡು ನಾನು ಸುಮ್ಮನಾಗ್ತಿದ್ದೆ. ಆದರೆ ಇವತ್ತಂತೂ ನನಗೆ ಆ ಕಪ್ನ ನೋಡಿದ್ಮೇಲೆ ನಾನೊಂದು ವಿಡಿಯೋ ಮಾಡ್ಕೋಬೇಕು ಅನ್ನೋ ಮನಸ್ಸೇ ಬಂದುಬಿಡ್ತು. ಸರಿ, ವಿಡಿಯೋ ಮತ್ತು ಫೋಟೋಸ್ ಎಲ್ಲ ತೊಗೊಂಡೆ, ಕಪ್ಪಲ್ಲಿ ಇದ್ದಿದ್ದು ನೀರು ಹೇಗೆ ಖಾಲಿಯಾಗಿದೆ ಅಂತ. ಅದಾದಮೇಲೆ ನನಗೊಂದು ಅನುಮಾನ ಮನಸ್ಸೊಳಗಡೆ ಶುರು ಆಯಿತು. ನಾನು ಇದನ್ನು ನಮ್ಮ ಮನೆಯವ್ರಿಗೆ ಹೇಳಿದ್ರೆ ಅವ್ರು ಹೇಳ್ತಾರೆ, ಲಾಸ್ಟ್ ಟೈಮ್ ಹೇಳಿದಾಗೆ ಇಲ್ಲ ಇದು ಆವಿ ಆಗಿದೆ ಅಂತ ಹೇಳ್ತಾರೆ. ಏನು ರಾಯಪ್ಪ, ಬೇಸಿಗೆಲೂ ಆವಿ ಆಗುತ್ತಾ, ಮಳೆಗಾಲದಲ್ಲೂ ಈಗ ತುಂಬ ಮಳೆ ಬರ್ತಿದೆ, ವಾತಾವರಣ ಎಲ್ಲ ಸ್ವಲ್ಪ ಮೋಡವಾಗಿದೆ, ಈಗಲೂ ಆವಿ ಆಗುತ್ತಾ? ಹಂಗೆ ಹೇಳಿದ್ರೆ ಯಾರೂ ಕೂಡ ನನ್ನನ್ನು ಬಿಲೀವ್ ಮಾಡಲ್ಲ ರಾಯಪ್ಪ. ನೀವೇ ಹೇಗಾದರೂ ಮಾಡಿ ನನಗೆ ಕ್ಲಾರಿಟಿ ಅನ್ನೋದನ್ನು ನೀವು ಕೊಡಬೇಕು. ಇದು ನಿಮ್ಮಿಂದನೇ ಆಗಿರೋದು, ಕಪ್ಪಲ್ಲಿರೋ ನೀರು ಕಾಲ್ಭಾಗ ಬಂದಿರೋದು ಅನ್ನೋದಾದರೆ ನನಗೆ ಹೇಗಾದರೂ ಸರಿ ನೀವು ಓಕೆ ಮಾಡಬೇಕು. ಹೌದು, ಇದು ನನ್ನಿಂದನೇ ಆಗಿರೋದು ಅಂತ ನನಗೆ ತಿಳಿಸ್ಬೇಕು ಅಂತ ತುಂಬ ಮನಸ್ಸಲ್ಲಿ ಅಂದ್ಕೊಂಡು ಆ ಟೈಮಲ್ಲಿ ನಾನು ಗುರುಸ್ತೋತ್ರನ ಹೇಳ್ಕೊಳ್ತಾ ಇದ್ದೆ. ಜೊತೆಗೆ ಮನಸ್ಸಲ್ಲಿ ನಾನು ಅಂದ್ಕೊಳ್ತಿದ್ದೆ, ಯಾರೂ ನಂಬಲ್ಲ, ಇದು ನೀವೇ ಅನ್ನೋದಾದರೆ ನನಗೆ ಹೇಗಾದರೂ ಸರಿ ನಾನು ನಿಮ್ಮ ಸೇವೆ ಮುಗಿಸಿ ಹೊರಡೋ ಅಷ್ಟರೊಳಗಡೆ ನನಗೆ ನೀವು ತಿಳಿಸ್ಬೇಕು ಅಂತ ಕೇಳಿಕೊಂಡು ಶ್ಲೋಕನ ಹೇಳ್ತಿರ್ಬೇಕಾದ್ರೆ ನಿಜ ಹೇಳ್ತೀನಿ, ನಾನು ಅಂದ್ಕೊಂಡೇ ಇರಲಿಲ್ಲ ರಾಯರು ನನಗೆ ಇದಕ್ಕೆ ಒಪ್ಪಿಗೆ ಕೊಡ್ತಾರೆ. ಇಷ್ಟು ನೀರು ಖಾಲಿಯಾಗಿರೋದಲ್ಲದೆ ಇದನ್ನು ನಾನೇ ಕುಡ್ದಿದ್ದ ಅಂತ ಬೇರೆ ಕೇಳ್ತಿದ್ದಾಳೆ ಅಂತ ಅನುಮಾನಿಸ್ತಿದ್ದಾಳೆ ಅನ್ಕೊತಾರೋ ಏನು ಅನ್ಕೋತಾರೋ ಅಂತ ನಾನು ಭಾವಿಸಿದ್ದೆ. ನಿಜ ನನಗೆ ಒಪ್ಪಿಗೆ ಮಾಡ್ತಾರೆ, ಇದು ಹೀಗೆ ನನ್ನಿಂದನೇ ಆಗಿರೋದು ಅಂತ ಹೇಳ್ತಾರೆ ಅಂತ ಕೂಡ ನಾನು ಅಂದ್ಕೊಂಡಿರಲಿಲ್ಲ. ನನ್ನ ಪಾಡಿಗೆ ನನ್ನ ಶ್ಲೋಕ ಹೇಳ್ತಿದ್ದೆ. ಸತ್ಯವಾಗ್ಲೂ ನಾನು ಬೆಳಗ್ಗೆ ಸಾಲ್ಟೇಜ್ ಆಗುತ್ತೆ ಅನ್ನೋ ಕಾರಣಕ್ಕೆ ಈ ದಾಸವಾಳದ ಹೂನ ದಳನ ಒಂದೊಂದಾಗೆ ಬಿಡಿಸಿ ರಾಯರಿಗಿಟ್ಟಿದ್ದೆ. ಬೆಳಿಗ್ಗೆಯಿಂದ 1 ಪೆಟಲ್ ಮೇಲಿದ್ದಿದ್ದು ಅಲ್ಗಾಡಿ ಹೀಗೆ ಬಂದು ನಿಂತ್ಕೊಂತು. ಎಷ್ಟು ಖುಷಿ ಆಯಿತು ಅಂದರೆ
ಆ ಕಪ್ಪಲ್ಲಿ ನೀರು ಖಾಲಿಯಾಗಿದ್ದೇ ನನಗೆ ಖುಷಿ. ಜೊತೆಗೆ ರಾಯರು ಕೂಡ ಆ ಕಡೆಯಿಂದ ನನಗೆ ಹ್ಞೂ ಅನ್ನೋ ರೀತಿ ಒಪ್ಪಿಗೆ ಕೊಟ್ರಲ್ಲ, ಅದಂತೂ ಇನ್ನೂ ಖುಷಿ ಕೊಡ್ತು. ಅಳೋದಕ್ಕೆ ಇನ್ನೂ ಶುರು ಮಾಡಿಕೊಂಡೆ. ಆಮೇಲೆ ಇರಪ್ಪ ವಿಡಿಯೋ ಮಾಡೋಣ. ಇನ್ನೂ ಆ್ಯಕ್ಚುಲಿ ರಾಯರಿಗೆ ನಾನು ಪಾದ ಒತ್ತಿ ತೂಗಿರೆ ರಾಯರ ಹೇಳಿರಲಿಲ್ಲ. ಇರಿ ರಾಯಪ್ಪ ಒಂಚೂರು ವಿಡಿಯೋ ಮಾಡ್ಕೊಂಡ್ಬಿಡ್ತೀನಿ ಅಂತ ಹೇಳಿ ವಿಡಿಯೋ ಮಾಡೋದಕ್ಕೆ ಶುರು ಮಾಡಿದೆ. ನಿಜ ಹೇಳ್ತೀನಿ, ಇದು ನನ್ನ ಸೌಭಾಗ್ಯ ಅಂತ ಹೇಳ್ಬೋದು. ನಾನು ಯಾರು ಅಬ್ಬ, ನಿಜವಾಗ್ಲೂ ರಾಯರು ಎಂಥವ್ರನ್ನ ಕೂಡ ಉದ್ಧಾರ ಮಾಡ್ತಾರೆ. ನನ್ನಂಥವಳನ್ನ ಬದಲಾಯಿಸಿದ್ದಾರೆ ಅಂದರೆ ಇವರಂತೂ ಸಾಮಾನ್ಯದವರೆಲ್ಲ, ಅಗಮ್ಯ ಮಹಿಮರು ಅಂತ ಅದಕ್ಕೆ ಹೇಳೋದು. ಮತ್ತು ಅತ್ಯಂತ 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 ದಯಾಳುಗಳು ನಮ್ಮ ರಾಯರು. ಎಷ್ಟು ಖುಷಿ ಆಗ್ತಿದೆ ಅಂದರೆ, ಈ ಥರ ಒಂದು 4 ಟೈಮ್ಸ್ ಆಗಿತ್ತು. ಆದರೆ ನನಗೆ ರಾಯರೇ ನೀವೇ ನನಗೆ ತಿಳಿಸ್ಕೊಡಿ ಇದನ್ನು, ಇದು ನಿಮ್ಮಿಂದನೇ ಆಗಿರೋದಾ ಅಂತ ಕೇಳ್ಕೊಂಡಾಗ ಅಲ್ಗಾಡಿಸಿ ಒಪ್ಪಿಗೆ ಕೊಟ್ರಲ್ಲ ಬಾ, ಆ ಕ್ಷಣ ನಿಜವಾಗ್ಲೂ ನನಗೆ. ಮತ್ತು ಒಪ್ಪಿಗೆ ಕೊಟ್ಟ ಮೇಲೆ ನೋಡಿ ಅದನ್ನು ಹಾಗೆ ಇಟ್ಕೊಂಡಿದ್ದಾರೆ ನೋಡಿ. ಅದು ಒಂದೇ ಒಂದು ದಾಸವಾಳದ್ದು ಫುಲ್ ಹೂವಲ್ಲಿ ದಳ ಬರುತ್ತಲ್ಲ, ಅದು ಆ ಥರ ಇಟ್ಟಿದ್ದು. ಬೆಳಿಗ್ಗೆ ನಾನು ಒಂದು 5 ಗಂಟೆ 5:15 ಇಟ್ಟಿರೋದು ರಾಯರಿಗೆ. ಎಷ್ಟು ಸಂತೋಷ ಆಗುತ್ತೆ ಅಂದರೆ ನಿಜವಾಗ್ಲೂ ನನಗೆ ಏನೂ ಬೇಡ, ರಾಯರ ಮುಂದೆ ಕೂತ್ಕೊಂಡ್ರಂತೂ ನನಗೆ ಏನೂ ನೆನಪಾಗಲ್ಲ, ನನಗೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ ನಿಜವಾಗ್ಲೂ. ರಾಯರನ್ನ ಪಡೆದಿರೋ ಎಲ್ರಿಗೂ ರಾಯರಿದ್ದಾರೆ, ನನಗೆ ಅಂತಲ್ಲ. ನನಗಂತೂ ನಾನು ಇಷ್ಟು ಪುಣ್ಯವಂತೆ ಅನ್ನೋ ಅಂತಹ ಭಾವನೆ ಹುಟ್ಟುತ್ತೆ. ಅಷ್ಟು ಅನುಗ್ರಹಿಸ್ತಾರೆ ರಾಯರು. ದಿವ್ಯಮಿದಂ ಸದಾ ನೈಭವೆ ತಸ್ಯ ಸುಖಂ ಕಿಂಚನ ಕೆಂತ್ರಿಷ್ಟಾತ ಸಮೃದ್ಧಿರೇವ ಕಮಲಾನಾಥ ಪ್ರಸಾದೋದಯಾತ್ ಕೀರ್ತಿರ್ದಿಗ್ವಿದಿತ ವಿಭೂತಿರತಲ ಸಾಕ್ಷಿ ಹಯಸ್ಯೋತ್ರ ಇತಿ ಶ್ರೀ ರಾಘವೇಂದ್ರಾರ್ಯ ಗುರುರಾಜ ಪ್ರಸಾದತಃ ಕೃತಂ ಸ್ತೋತ್ರಮಿದಂ ಪುಣ್ಯಂ ಶ್ರೀಮದ್ಭಿಷರ್ಪಣಾಭಿದಹಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ದುರ್ವಾದಿ ದ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ ಇತಿ ಶ್ರೀಮದಪ್ಪಣ್ಣಾಚಾರ್ಯ ವಿರಚಿತ ರಾಘವೇಂದ್ರ ಸ್ತೋತ್ರಂ. ನನ್ಗ್ಯಾರೂ ಇಲ್ಲ ಅಂತ ಅಂದ್ಕೊಂಡವ್ರಿಗೆ ರಾಯರೇ ಎಲ್ಲ. ನಿಜವಾಗ್ಲೂ ನನ್ನ ಜೀವನದಲ್ಲಿ ಅವರು ತಂದೆ ಆಗಿ, ತಾಯಿಯಾಗಿ, ಬಂಧು ಆಗಿ, ಸರ್ವಸ್ವವೇ ನನಗೆ ರಾಯರಾಗಿದ್ದಾರೆ. ಹಾಗೆ ರಾಯರು ಕೂಡ ನನಗೆ ಅನುಗ್ರಹಿಸ್ತಿದ್ದಾರೆ. ಹೆಜ್ಜೆ ಹೆಜ್ಜೆಗೂ ರಾಯರು ನನಗೆ ನಾನು ಇದ್ದೀನಿ ಅಂತ ತುಂಬ 1 ವರ್ಷದಿಂದ ತೋರಿಸ್ತಾನೆ ಬರ್ತಿದ್ದಾರೆ. ನಿಜವಾಗ್ಲೂ ನಾನು ಈ ಕಪ್ಪಲ್ಲಿ ನೀರು ಖಾಲಿಯಾಗಿದೆಯಲ್ಲ ಕಾಲ್ಭಾಗ, ಅದನ್ನು ರಾಯರ ಹತ್ರ ಕೇಳಿದ್ರೆ ಎಲ್ಲಿ ಅನುಮಾನಿಸ್ತಾಳೋ, ನನ್ನನ್ನು ಅನ್ಕೊಳ್ತಾರೇನೋ ಅನ್ನೋ ಮನಸ್ಸೊಳಗಡೆ ಒಂದು ಉಳುಕಿಂದನೇ ಕೇಳಿದೆ. ನನ್ನನ್ನು ಕ್ಷಮಿಸ್ಬಿಡಿ, ಬೇಜಾರು ಮಾಡ್ಕೋಬೇಡಿ, ನನಗೆ ಹೇಗಾದರೂ ಇದು ನೀವೇ ಮಾಡಿರೋದ ಅಂತ ತಿಳಿಸ್ಕೊಡ್ತೀರಾ ಅಂತ ನಾನು ತುಂಬ ಕಮ್ಮಿ ರಾಯರ ಹತ್ರ ನೀವಿದ್ದೀರಾ ಅನ್ನೋದಾದರೆ ನನಗೆ ಆಶೀರ್ವಾದ ಮಾಡಿ, ಇದು ನೀವೇ ಮಾಡಿದ್ದ ಅಂತ ಕೇಳ್ಕೊಳ್ಳೋದು ತುಂಬ ಕಮ್ಮಿ. ಯಾಕೆ ನಾನು ರಾಯರ ಹತ್ರ ಆ ರೀತಿ ಕೇಳೋದಕ್ಕೆ ಹೋಗಲ್ಲ ಅಂದರೆ, ನನ್ನ ಬದಲಾವಣೆನೇ ರಾಯರಿರೋದಕ್ಕೆ ಸಾಕ್ಷಿ. ಎಷ್ಟು ಬದಲಾಯಿಸಿದ್ದಾರೆ ರಾಯರು ನನ್ನನ್ನು ಅಂದರೆ, ಹಳೆ ರಶ್ಮಿನ ಅಂತ ಬೇರೆಯವರು ನಂಬೋದಿರಲಿ, ನನಗೇನೆ ನಾನು ನಂಬೋದಕ್ಕಾಗಲ್ಲ. ಅಷ್ಟು ದೂರ ನನ್ನನ್ನು ಒಳ್ಳೆತನದಲ್ಲಿ ಕರ್ಕೊಂಡು ಬರ್ತಿದ್ದಾರೆ. ಈ ಬದಲಾವಣೆಗೆ ನಾನು ಯಾವತ್ತೂ ರಾಯರನ್ನ ಅನುಮಾನಿಸಲ್ಲ. ಏನಾದರೂ ನನಗೆ ಆಗುತ್ತೆ ಅಂದ್ಕೊಂಡಿರ್ತು, ಆಗಲಿಲ್ಲ ಅಂದಾಗಲೂ ಕೂಡ ನಾನು ರಾಯರೇ ನೀವಿದ್ದೀರಾ ಅಂತ ನಾನು ಕೇಳಕ್ಕೆ ಹೋಗಲ್ಲ. ಯಾಕೆ ಹಂಗೆ ಕೇಳಕ್ಕೆ ಹೋದಾಗ ನನಗೆ ಬಾಯ ಬರಲ್ಲ ಅಂದರೆ, ನನ್ನ ಬದಲಾವಣೆ ಇದೆಯಲ್ಲ ನನ್ನ ಜೀವನದಲ್ಲಿ, ಅದೇ ರಾಯರಿರೋದಕ್ಕೆ ಸಾಕ್ಷಿ. ಆ ಕಾರಣಕ್ಕೆ ನಾನು ಯಾವತ್ತೂ ಕೂಡ ರಾಯರೇ ನೀವಿದ್ದೀರಾ ಅಂತ ಕೇಳಕ್ಕೆ ಹೋಗಲ್ಲ. ಕೇಳೋದು ಕೂಡ ತಪ್ಪು ಅಂತ ನಾನು ಹೇಳ್ತಿಲ್ಲ, ನಾನು ಕೇಳೋದಕ್ಕೆ ಹೋಗಲ್ಲ. ಯಾಕಂದರೆ ನನ್ನಲ್ಲಿ ಅಷ್ಟು ಬದಲಾವಣೆನ ರಾಯರು ನನ್ನ ನಡೆ, ನುಡಿ, ಮಾತು, ವಿಚಾರ, ಸಂಸ್ಕಾರ ಪ್ರತಿಯೊಂದರಲ್ಲೂ ತಂದುಕೊಟ್ಟಿದ್ದಾರೆ. ಈ ಪುಣ್ಯಾತ್ಮನ ಎಷ್ಟು ಪೂಜಿಸಿದ್ರು ನಾನು ಸಾಲದು, ಅಷ್ಟು ನನ್ನ ಜೀವನದಲ್ಲಿ ಒಳ್ಳೇದು ಮಾಡಿದ್ದಾರೆ.
ರಾಯರಿಂದ ನನಗಾಗೋಂಥ ಸಂತೋಷ ಅಷ್ಟಿಷ್ಟಲ್ಲ, ಹೇಳಕ್ಕೆ ಅಸಾಧ್ಯ. ರಾಯರು ಮುಂದೆ ಬಂದು ಕೂತ್ರೇನೆ ಸಾಕು, ಏನೋ ಒಂಥರ ಸಂತೋಷ. ಅದನ್ನು ಎಲ್ಲಿಂದ ಕೊಂಡ್ಕೊಳ್ಳೋಕ್ಕಾಗುತ್ತೆ? ಅದನ್ನು ಅನುಭವಿಸ್ಬೇಕಷ್ಟೆ. ಅದು ಅನುಭವಿಸೋರಿಗೆ ಮಾತ್ರ ಅರ್ಥ ಆಗುತ್ತೆ. ಅಷ್ಟು ರಾಯರು ಅನ್ನೋ ಪದದಲ್ಲೇ ಸಂತೋಷ ಮತ್ತು ಆನಂದ ಅನ್ನೋದು ತುಂಬಿದೆ. ಅದೆಲ್ಲ ಪಡ್ಕೊಳ್ಳೋದಕ್ಕೆ ನಾವು ಕೂಡ ರಾಯರ ಸೇವೆ ಮಾಡಬೇಕು. ನಿಜವಾಗ್ಲೂ ನಾನು 1 ವರ್ಷ ಏನು ಸೇವೆ ನಾನು ಮಾಡಲಿಲ್ಲ, ರಾಯರೇ ಮಾಡಿಸ್ಕೊಂಡು ಬರ್ತಿದ್ದಾರೆ. ನಾನು ಎಷ್ಟು ಬೇಗ ಹೇಳ್ತೀನಿ, ನನಗಿದುವರೆಗೂ ನನಗೆಲ್ಲೋ ಒಂದು ಕಡೆ ಸುಸ್ತಾಗುತ್ತೆ, ಏನೂ ಅನಿಸಲ್ಲ. ರಾಯರು ಸೇವೆ ಮಾಡಿಸ್ಕೋಬೇಕು ಅಂದರೆ ಅವರೇ ಶಕ್ತಿ ಕೊಟ್ಬಿಡ್ತಾರೇನೋ ಅಂತ ಅನಿಸುತ್ತೆ. ನನಗೇನು ಮಾತಾಡೋದಕ್ಕೂ ನಿಜವಾಗ್ಲೂ ಒಂಥರ ಆಶ್ಚರ್ಯ ಆಗ್ತಿದೆ. ನನ್ನನ್ನು ಎಷ್ಟು ಬದಲಾಯಿಸೋದ್ರ ಜೊತೆಗೆ ನಾನು ಕೈಯಾರೆ ಇಟ್ಟಿರೋಂಥ ನೀರನ್ನೂ ಕುಡಿತಾರೆ. ಅಪ್ಪ ಎಷ್ಟು ಸಂತೋಷ ಆಗುತ್ತೆ ಅಂದರೆ ಅಷ್ಟಿಷ್ಟಲ್ಲ, ಈ ಅನುಭವ ಪ್ರತಿಯೊಬ್ಬರಿಗೂ ಆಗಬೇಕು. ನಾನು ಒಂದೇ ಹೇಳೋದು, ನಿಮ್ಮ ಯಾವುದೇ ಕಷ್ಟಗಳಿರಲಿ, ಏನೇ ಕಷ್ಟಗಳಿರಲಿ, ರಾಯರ ಬಗ್ಗೆನೇ ನನಗೆ ಗೊತ್ತಿರಲಿಲ್ಲ. ನಾನು ಕೈ ಮುಗ್ದೆ, ರಾಯರೇ ಕಾಪಾಡಿ ಅಂತ. ನನ್ನನ್ನು ಕಾಪಾಡಿದ್ದಾರೆ, ಉದ್ಧಾರ ಮಾಡ್ತಿದ್ದಾರೆ. ನೀವು ರಾಯರ ಬಗ್ಗೆ ಗೊತ್ತಿದ್ದು ನನಗೇನು ಆಗ್ತಿಲ್ಲ ಅಂತ ಕೂರಬೇಡಿ. ರಾಯರ ಹತ್ರ ಹೇಳ್ಕೊಡಿ, ಪ್ರತಿಯೊಂದನ್ನು ಹೇಳ್ಕೊಡಿ. ಒಳ್ಳೆಯದೋ ಕೆಟ್ಟದ್ದೋ, ರಾಯರೇ ಹಿಂಗೆ ನಡೀತಿದೆ, ಹಿಂಗಾಗ್ತಿದೆ, ನನ್ನ ಜೀವನನ ಸರಿ ಮಾಡಿ ಬೇಡ್ಕೊಳ್ಳಿ ರಾಯರ ಹತ್ರ. ಖಂಡಿತವಾಗ್ಲೂ ಅವ್ರ ಮೊದಲು ಒಳಗಡೆ ಹಾಕ್ಕೊಂಡು ಎಷ್ಟು ಚೆನ್ನಾಗಿ ಸಾಕ್ತಾರೆ ಅಂದರೆ ಅದಕ್ಕೆ ನಾನೇ ಸಾಕ್ಷಿ. ನಿಮಗೆ ಗೊತ್ತಿಲ್ಲ ನನ್ನ ಹಳೆ ಹೇಗಿತ್ತು ನನ್ನ ಜೀವನ ಅನ್ನೋದು. ಸಮಯ ಬಂದಾಗ ಯಾವಾಗಲಾದರೂ ಒಂದು ಸಲ ರಾಯರು ಒಪ್ಪಿಗೆ ಕೊಟ್ಟಾಗ ಹೇಳ್ಕೊಳ್ತೀನಿ. 20, 21, 22 ರಾಯರ ಆರಾಧನೆ ಇದೆ. ಆ 3 ದಿನಗಳು ಕೂಡ ನಾವೆಲ್ಲ ರಾಯರ ಭಕ್ತರಾದವರು ಸಂಭ್ರಮದಿಂದ ಆಚರಣೆ ಮಾಡೋಣ. ಹಬ್ಬದ ಥರ ಇರಬೇಕು ಆ 3 ದಿನಗಳು ಕೂಡ. ಆ ಹಬ್ಬದ ಥರ ಇರಬೇಕು ಅಂದ ತಕ್ಷಣಕ್ಕೆ ಇದೇ ತಂದು ಮಾಡಬೇಕು, ಅದೇ ತಂದು ಮಾಡಬೇಕು ಅಂತ ಏನಿಲ್ಲ. ನೀವು ಸಿಂಪಲ್ಲಾಗಿ ಮಾಡಿದ್ರು ಸರಿ, ಭಕ್ತಿ ಅನ್ನೋದನ್ನು ಸೇರಿಸಿ ಹಬ್ಬದ ಥರ ಆಚರಣೆ ಮಾಡಿ. ಭಕ್ತಿ ಅನ್ನೋದು ಮುಖ್ಯ. ಆ ಭಕ್ತಿ ಅನ್ನೋದು ಇಲ್ಲ ಅಂದ್ರೂ ನೀವು ರಾಯರ ಹತ್ರ ಇವತ್ತೇ ಕೇಳ್ಕೊಳ್ಳಿ, ನನಗೆ ಭಕ್ತಿ ಕೊಡಿ ರಾಯರೇ, ನಾನು ನಿಮ್ಮ ಆರಾಧನೆನ 3 ದಿನ ಕೂಡ ನಮ್ಮ ಮನೇಲಿ ಆಚರಣೆ ಮಾಡಬೇಕು ಅಂತ. ಖಂಡಿತ ರಾಯರು ನಾವು ಕೇಳಿದ್ದನ್ನೆಲ್ಲ ಬೇಡಿದ್ದನ್ನೆಲ್ಲ ಕೊಟ್ಟೇ ಕೊಡ್ತಾರೆ. ಅವ್ರು ಇರೋದೇ ಅದಕ್ಕೆ. ಅದು ನಮಗೆ ಒಳ್ಳೆಯದಾಗಿದ್ದರೆ ಮಾತ್ರ ಕೊಡ್ತಾರೆ. ಜೊತೆಗೆ ನಮ್ಮನ್ನ ಒಂದು ಒಳ್ಳೆ ದಾರಿಲಿ ನಡೆಸ್ತಾರೆ. ನಿಜವಾಗ್ಲೂ ರಾಯರು ನಡೆಸೋ ದಾರಿನ ನಾನು ಇಷ್ಟು ವರ್ಷ ಕೂಡ ಯಾವತ್ತೂ ಕೂಡ ಒಂದು ಗಳಿಗೆ ಕೂಡ ನನಗೆ ಆ ಥರ ಜೀವನ ಸಿಕ್ಕಿರಲಿಲ್ಲ. ಆದರೆ ಈಗ ರಾಯರು ತೋರಿಸ್ತಿದ್ದಾರಲ್ಲ, ಆ ದಾರಿಲಿ ನಡೀತಿದ್ದೀರ, ಅದೆಷ್ಟು ಚೆನ್ನಾಗಿದೆ ಅಂದರೆ ಪ್ರೀತಿ ಜೀವನ ಪ್ರತಿಯೊಬ್ಬರಿಗೂ ಸಿಗಬೇಕು ಅನ್ನೋದು ನನ್ನ ಆಸೆ. ಯಾಕಂದರೆ ರಾಯರು ಎಲ್ಲರಿಗೂ ಸೇರಿದವರು, ಎಲ್ಲರನ್ನೂ ಕಾಪಾಡೋದಕ್ಕೆ, ಎಲ್ಲರನ್ನೂ ಉದ್ಧಾರ ಮಾಡೋದಕ್ಕೆ ಅಂತ ಕಾಯ್ತಾ ಇದ್ದಾರೆ. ನಾವು ಅವ್ರ ಮುಂದೆ ಕೂತಿ ಭಕ್ತಿಯಿಂದ ನಮಿಸ್ಬೇಕಷ್ಟೆ. ರಾಯರು ಎಲ್ಲರನ್ನೂ ಕಾಪಾಡಲಿ, ಎಲ್ಲರಿಗೂ ಒಳ್ಳೇದು ಮಾಡಲಿ. ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು.